ಫೋನ್ ಮಾಡ್ತೀನಿ ಅವರಿಗೆ. ಅವ್ರ ಫೋನ್ ಎತ್ತಿಲ್ಲ. ಖುಷಿ ಕಪಾಳಕ್ಕೆ ಬಿದ್ದು ಕೇಳ್ತೀನಿ ಏನಾಯ್ತು ಅಂತ. ಹೇಗಾದರೂ ಸೂರಜ್ಗೆ ಫೋನ್ ಮಾಡಿ ಮಾತಾಡಪ್ಪ. ಹೀಗೀಗಾಗಿದೆ ಅಂತ ವಿಷಯ ತಿಳಿಸಿ ಹೇಳಪ್ಪ. ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ 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 ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಏನ್ ಕೌಸಲ್ಯ ಅಡಿ ಅಂದ್ರೆ ಬಂದಿದ್ದಾರೆ, ಕಾಫಿ ಮಾಡ್ಕೊಡು. ತರ್ತೀನಿ. ಏನ್ ಹೇಳಿ ಅಂದ್ರೆ ಆಫೀಸ್ನಲ್ಲಿ ಟೆನ್ಷನ್ ಅಂತೆ. ಟೆನ್ಷನ್ ಗಿನ್ಷನ್ ಏನು ಮಾಡ್ಕೋಬೇಡಿ, ಒಳ್ಳೆಯವ್ರು ನೀವು, ಏನೂ ಆಗಲ್ಲ. ಕಾಫಿ ಸರಿಯಾಗಿದೆಯಪ್ಪ? ಹಾ, ಚೆನ್ನಾಗಿದೆ. ಕಡೆಗೂ ಬಂದ್ರಲ್ಲ, ಒಳ್ಳೇದಾಯ್ತು. ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ಅಲ್ಲ ಏನು ಅವಾಗಲೇ ಬಳೆ ಶಬ್ದ ಬಂತು. ಬಳೆನಾ? ಅಲ್ಲ ನೀವು ಬರಕ್ ಮುಂಚೆ. ಹೌದಾ? ಹಾ, ಅವಾಗಿಂದ ಯಾರು ನನ್ನ ಹಿಂಬಾಲಿಸ್ತಿದ್ದಾರೆ ಅನಿಸ್ತಿದೆ. ಕಾಫಿ ಅಂದ್ರೆ ಬಳೆ ಶಬ್ದ ಬರುತ್ತೆ, ಕಾಫಿ ಬರುತ್ತೆ. ಟವಲ್ ಅಂದ್ರೆ ಬಳೆ ಶಬ್ದ ಬರುತ್ತೆ, ಟವಲ್ ಬರುತ್ತೆ. ಮೋಸ್ಟ್ಲಿ ಇದು ನಿಮ್ಮ ಹೋದ ಜನ್ಮದ ಎಕ್ಸ್ ಗರ್ಲ್ ಫ್ರೆಂಡ್ ಇರಬೇಕು. ಬೇಗ ಬನ್ನಿ. ಓಕೆ, ಕಾಂತಮ್ಮ ನೀವಾ? ಹೀಗ್ ಮಾಡ್ಬಿಟ್ಟೆ. ಇದೇನಿದು, ಕಾಂತಮ್ಮನ್ನ ಇಟ್ಕೊಂಡ್ಬಿಟ್ರ? ಏನ್ ಸೂರಜ್, ಬಳೆ ಶಬ್ದ ಆಯ್ತು ಅಂತ ಕಾಂತಮ್ಮನ್ನ ಇಟ್ಕೊಂಡ್ಬಿಡದ? ಅಲ್ಲ, ಮುತ್ಕಿತ್ ಕೊಟ್ಟಿಲ್ಲ ತಾನೇ? ಅಯ್ಯೋ, ಹಾಗೇನಾದ್ರೂ ಆಗೋಗಿದ್ರೆ ಅಯ್ಯೋ. ಹಾಗೆ ಕಣ್ಣುಗಳು ಯಾರನ್ನೋ ಹುಡುಕುತ್ತಿವೆ. ಇನ್ಯಾರನ್ನ? ಬಳೆ ತೊಟ್ಕೊಂಡಿರೋ ಕೈಗಳನ್ನ. ಖುಷಿ. ಆಫೀಸ್ನಲ್ಲಿ ಸಮಸ್ಯೆ ಅಂದ್ಲು ಖುಷಿ. ಹಾ, ಈಗ ಹೇಗಿದೆ ಪರಿಸ್ಥಿತಿ? ಗಂಭೀರವಾಗಿದೆ. ಹೇಗಾಯ್ತು ಇದೆಲ್ಲ? ಅಜಾಗರೂಕತೆ. ಅದಕ್ಕೆ ಕಾರಣ? ಮಾನಸಿಕ ಅಸಮತೋಲನ. ಅದಕ್ಕೆ ಕಾರಣ ಖುಷಿ. ಚೇಚೆ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಸುಂದರ್. ನೀವು ಸುಮ್ಮನಿರಿ ಸೂರಜ್, ಅವಳನ್ನ ವಹಿಸ್ಕೋಬೇಡಿ. ಅವಳಿಂದಾನೇ ಇದೆಲ್ಲ ಆಗಿರೋದು. ನಾನ್ ಮಾಡಿದ ತಪ್ಪಿಗೆ ಅವ್ರನ್ನ ಯಾಕೆ ಕಾರಣ ಮಾಡ್ತೀರಿ? ಮನೆ ವಾತಾವರಣದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದ್ರೆ ಮನುಷ್ಯನ ವೃತ್ತಿ ಬದುಕಿನಲ್ಲಿ, ವೈಯಕ್ತಿಕ ಬದುಕಿನಲ್ಲೂ ಶಾಂತಿ ಇರುತ್ತೆ. ಇದೆಲ್ರಿಗೂ ಗೊತ್ತಿರೋದೆ. ಮನೆ ವಾತಾವರಣ ಇವಳು ಹಾಳು ಮಾಡಿದ್ಲು, ನೀವು ಆಫೀಸ್ನಲ್ಲಿ ಎಡಬಿದ್ರಿ. ಬಿಡಿ, ಏನೋ ಒಂದಾಗತ್ತೆ ಬಿಡಿ.
ಏನಂತಾರ ಆಫೀಸ್ನಲ್ಲಿ? ಬಾಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಕೆಲಸಕ್ಕೆ ತೊಂದರೆ ಇಲ್ಲ ಅಲ್ವಾ? ಇದೆ. ಅಂದ್ರೆ ಕೆಲಸ ಹೋಗಬಹುದು. ತಪ್ಪಿಸ್ಕೊಳಕ್ಕಾಗಲ್ವಾ? ತಪ್ಪು ಒಪ್ಕೊಂಡಿದ್ದೀನಿ. ಯಾಕೆ ತಪ್ಪೊಪ್ಕೊಳಕ್ ಹೋದ್ರಿ ಸೂರಜ್? ಫೈಟ್ ಮಾಡ್ಬೇಕಾಗಿತ್ತು. ತಪ್ಪು ಮಾಡಿಲ್ಲ ಅಂತ ಸಾಧಿಸಕ್ ನನಗೆ ಬರಲ್ಲ ಸುಂದರ್. ನೀವೊಬ್ಬರೇ ಹೊಣೆನಾ? ಪ್ರಾಜೆಕ್ಟ್ ಚೀಫ್ ನಾನೇ. ಏನ್ ಮಾಡ್ಕೊಂಡ್ಬಿಟ್ರಿ ಸೂರಜ್? ಖುಷಿ ನೀವು ಮದುವೆ ಆಗದೆ ಇದ್ರೆ ಸುಖವಾಗಿರ್ತಿದ್ರಿ. ಹಾಗೆ ಹೇಳ್ಬೇಡಿ ಸುಂದರ್. ನನ್ನ ಜೀವನದಲ್ಲಿ ಬಂದಂಥ ಮುಖ್ಯವಾದ ವ್ಯಕ್ತಿ ಅಂದ್ರೆ ಖುಷಿ. ನಿಮಗಿರೋ ಬುದ್ಧಿ, ಅರ್ಥ ಮಾಡ್ಕೊಳ್ಳೋ ಗುಣ ಅವಳಿಗಿಲ್ದೆ ಹೋಯ್ತೆ. ಅನ್ಯಾಯವಾಗಿ ಕೆಲಸ ಕಳ್ಕೊಳ್ಳೋ ಹಾಗೆ ಮಾಡಿದ್ಲು. ಇನ್ನು ಭವಿಷ್ಯ? ಹಣೆ ಪಟ್ಟಿ ಹೊತ್ಕೊಂಡು ಬೇರೆ ಕೆಲಸ ಸಿಗೋದು ಕಷ್ಟ. ಇವಳು ಮಾಡೋದು ಒಂದೊಂದಲ್ಲ. ಕೇಳಿಸ್ಕೊಂಡ್ಯಾ? ನಿನ್ನ ನಡವಳಿಕೆಯಿಂದ ಏನೇನ್ ಏರ್ಪೇರಾಗಿದೆ ಅವ್ರ ಬದುಕಲ್ಲಿ ಗೊತ್ತಾಯ್ತಾ? ಈಗತ್ತೇನ್ ಪ್ರಯೋಜನ? ಅವ್ರ ಬದುಕನ್ನೇ ಹಾಳು ಮಾಡ್ಬಿಟ್ಟಿಯಲ್ಲ. ಸುಂದರ್ ಪ್ಲೀಸ್. ಇದೊಂದೇ ಕಾರಣಕ್ಕೆ ನಿನ್ನನ್ನು ಕ್ಷಮಿಸಲ್ಲ ಖುಷಿ. ಸುಂದರ್ ಪ್ಲೀಸ್, ನನ್ನ ಬಾಸ್ ಹತ್ರ ಮಾತಾಡಿದ್ದೀನಿ. ಅವ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ. ನೋಡಿದ್ಯಾ ನಿನ್ನಿಂದಾಗಿ ಅವ್ರು ಯಾರ್ಯಾರ ಹತ್ರ ತಲೆ ತಗ್ಗಿಸ್ಬೇಕಾಗಿದೆ. ಸೂರಜ್, ನಾನು ಏನಾದರೂ ಮಾಡ್ತೀನಿ. ಕಾರ್ಪೊರೇಟ್ ಕೇಸಸ್ ಡೀಲ್ ಮಾಡೋ ಎಷ್ಟೋ ಫ್ರೆಂಡ್ಸ್ಗಳಿದ್ದಾರೆ ನನಗೆ. ಅವ್ರ ಹತ್ರ ಮಾತಾಡ್ತೀನಿ. ಏನ್ ಮಾಡಬಹುದು ನೋಡ್ತೀನಿ. ತಪ್ಪು ಮಾಡ್ಬಿಟ್ಟೆ ಕಣೆ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವ್ರ ಮಾತಿಗೆ ನೀವೇನು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಖುಷಿಯವರೇ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ನೀವು ಕ್ಷಮೆ ಕೇಳೋ ಅಗತ್ಯನೂ ಇಲ್ಲ. ತೊಂದರೆ ಆಗಿರೋದು ನನಗೆ. ಕೆಲಸ ಹೋಗುತ್ತೆ, ಸ್ವಲ್ಪ ದಿನ ಅಷ್ಟೇ. ಬೇರೆ ಕೆಲಸ ಹುಡ್ಕೋತೀನಿ ನಾನು. ನಿಮಗೆ ಯಾವ ತೊಂದರೆನೂ ಆಗದಿರೋ ಥರ ನಾನು ನೋಡ್ಕೋತೀನಿ. ನೀವು ಆರಾಮಾಗಿರಿ. ಹೇ ಖುಷಿ, ಏನ್ ಮಾಡ್ತಿದ್ದೀರಾ ನೀವು? ನಾನಿರ್ತೀನಿ ನಿಮ್ ಜೊತೆ. ಇನ್ ಮುಂದೆ ನಿಮ್ ಕಷ್ಟದಲ್ಲಿ, ನೋವಲ್ಲಿ, ಸುಖದಲ್ಲಿ, ದುಃಖದಲ್ಲಿ ಎಲ್ಲದರಲ್ಲೂ ಸಮಪಾಲು. ನಾವಿಬ್ರಲ್ಲ, ಒಬ್ರು. ನನ್ನನ್ನು ಕ್ಷಮಿಸಿ.
ಕಾಣದಂಗೆ ನಡೆಯುತ್ತಿದ್ದಿ ನ್ಯಾಯವೇನೆ. ಏನಪ್ಪ ಜೋರ ನಡೀತಾ ಇದೆ ಮಾತುಕತೆ. ಸೂಪರ್ ಆಗಿ ನಡೀತಾ ಇದೆ. ಹೊಸ್ದಾಗಿ ಲವ್ ಮಾಡೋರು ಸುಮ್ಕೆ ಮಾತಾಡ್ತಿರ್ತಾರಲ್ಲ ಹಂಗೆ. ಮತ್ತೆ ಗುರ್ರಾಜ್ ಐಡಿಯಾ ಅಂದ್ರೆ ಸುಮ್ಮನೆ ಭಾವ ಇದೇನಿದು ಲೇಡೀಸ್ ಹಾಸ್ಟೆಲ್ ಕಡೆ ಹುಡುಗರು ಇಣುಕೋ ಹಾಗೆ ಇಣುಕ್ತಾ ಇದ್ದೀರಾ? ಗೊತ್ತು ತಾನೆ, ಕದ್ದಾಲ್ಕೆ ಕಾನೂನು ಬಾಹಿರ. ಕಾಫಿ ಕಾಫಿ ನೋಡಿ ಹಾಗೆ ಗುರುರಾಜ್ ಪ್ಲಾನು ವರ್ಕ್ ಆಗ್ತಿದೆ ಅಂತ. ಸುಂದ್ರ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ ಕಣೋ ನಿಮ್ಮ ಅಕ್ಕ. ಗಂಡ ಹೆಂಡತಿ ಮಧ್ಯೆ ಏನೋ ಪ್ರಾಬ್ಲಮ್ ಆಗಬಿಟ್ಟಿದೆ ಅಂತ. ನೀನ್ ತಲೆ ಚಚ್ಕೋಬೇಡ, ನಾನೆಲ್ಲ ಸರಿ ಮಾಡ್ತೀನಿ ತಂದೆ. ಬಿಟ್ಟೆ ನೋಡು ಸತ್ಯನಾರಾಯಣ ಪೂಜೆ ಅಂತ ಒಂದು ರೈಲು. ಇಬ್ರು ಮೈಸೂರಿಗೆ ಬಂದ್ರ, ಈಗ ನೋಡು ತಾಜ್ ಮಹಲ್ ಎಕ್ಸ್ಪ್ರೆಸ್ ಓಡ್ತಾ ಇದೆ. ಸರಿಯಾ ಒಂದು ಮಾತು ಹೇಳ್ತಿದ್ರು, ಬೆಂಗಳೂರು ದುಡಿಯಕ್ಕಷ್ಟೇ ಸರಿ, ಬದುಕೋದಕ್ಕಲ್ಲ. ಒಬ್ರಿಗೊಬ್ರು ಟೈಮ್ ಕೊಡಕ್ ಆಗಲ್ಲ. ಅದಕ್ಕೆ ಈ ರೀತಿ ಭಿನ್ನಾಭಿಪ್ರಾಯಗಳು. ಬೆಂಗಳೂರಲ್ಲಿ 2 ದಿವಸ ನೀವು ಇದ್ದಿದ್ದು, ಬೆಂಗಳೂರು ಬಗ್ಗೆ ಇಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೀರಾ? ಮತ್ತೆ ಏನ್ ಕಾಣ್ತಮ್ಮ, ನಾನು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀಯ? ಭಾವ ಗಂಡ ಹೆಂಡತಿ ಮಧ್ಯೆ ಇದ್ದಿದ್ದು ಸಣ್ಣ ಸಮಸ್ಯೆ, ಅದನ್ನ ಸರಿ ಮಾಡಿದೀರಾ. ಏನ್ ಇಂಡಿಯಾ ಪಾಕಿಸ್ತಾನ್ ಗಡಿ ಸಮಸ್ಯೆನೇ ಸರಿ ಮಾಡ್ದಂಗ ಆಡ್ತಿದ್ದೀರಾ. ನೋಡೆ ಹೊಟ್ಟೆ ಕಿಚ್ಚ ಕಣೆ ನಿನ್ ತಮ್ಮಂಗೆ. ಬೆಳಗ್ಗೆ ಎದ್ದು ಜೀರಿಗೆ ನೀರು ಕುಡಿ, ಶಮನ ಆಗತ್ತೆ. ಸಾಯಂಕಾಲ ಹೊರಗಡೆ ಹೋಗೋಣ ಎಲ್ಲರೂ ಊಟಕ್ಕೆ, ಅವರಿಬ್ರಿಗೂ ಬದಲಾವಣೆ ಸಿಗುತ್ತೆ. ಓ ಅದಕ್ಕೇನಂತೆ? ಹೊರಗಡೆ ಯಾತಕ್ಕೆ? ಇಲ್ಲೇ ಮಾಡಿ ಇದೆ, ಮಾಡಿ ಮೇಲೆ ಬೆಳೆದಿಂಗ್ಳಿದೆ, ಇಲ್ಲೇ ಬೆಳೆದಿಂಗ್ಳು ಊಟ ಮಾಡೋಣ. ಜೋಡಿ ಇಬ್ರು ಬೆಳೆದಿಂಗ್ಳು ಸವಿಲಿ. ಏನು ಅಲ್ಲ ಭಾವ, ಇವತ್ತು ಹುಣ್ಣಿಮೆ, ನೀವು ಸತ್ಯನಾರಾಯಣ ಪೂಜೆ ನಾಳೆ ಇಟ್ಕೊಂಡಿದ್ದೀರಲ್ಲ? ಭೂಮಿ ಮಂಡನೆ ಇವತ್ತು ಹುಣ್ಣಿಮೆ ಹೌದು ಕಣೋ, ಅದು ನಾಳೆಗೂ ಬಿದ್ದಿದೆ. ಅಲ್ಲದೆ ಹುಣ್ಣಿಮೆ ಪೂಜೆ ಎಲ್ಲ ಬರೀ ನೆಪ ಅಷ್ಟೇ ಕಣೋ. ಗಂಡ ಹೆಂಡತಿ ಬದುಕಿನಲ್ಲಿ ಕತ್ತಲು ಕಳೆದು ಬೆಳದಿಂಗಳು ಮೂಡಿಸೋದು ನಮ್ಮ ಉದ್ದೇಶ ಆಗಿತ್ತು. ಅದು ಈಗ ನೆರವೇರಿದೆ. ಕಣ್ಣಂಚಿನ ಈ ಮಾತಲ್ಲಿ ಏನೇನೋ ತುಂಬಿದೆ, ಕವಿ ಕಾಣದ ಶೃಂಗಾರದ. ನೀರು ಬೇಕಿತ್ತು. ಸಾರಿ. ತುಂಬ ಜಾಸ್ತಿ ಆಯ್ತು ಊಟ. ಅಷ್ಟೊಂದು ಮಾಡಿದ್ದೆ ಗೊತ್ತಾಗಿಲ್ಲ ನನಗೆ. ಚೆನ್ನಾಗಿತ್ತು ಬೆಳದಿಂಗಳು ಊಟ. ಅನ್ಕೊಂಡೇ ಇರಲಿಲ್ಲ ಅಲ್ವಾ ನೀವು? ನನಗೆ ಗೊತ್ತು, ನಾನು ತೀರಾ ಅನ್ಪ್ರೆಡಿಕ್ಟಬಲ್ ಆಗಿ ಬಿಹೇವ್ ಮಾಡ್ತೀನಿ ಅನ್ಕೊಂಡಿದ್ರಿ. ಹಾಗೇನಿಲ್ಲ. ಅದೇ ನೀವು ಬರ್ಡೇಗೆ ವಿಶ್ ಮಾಡೋಕೆ ಸರ್ಪ್ರೈಸ್ ಕೊಟ್ಟಾಗ ಆಡದ್ನಲ್ಲ ಹುಚ್ಚಿ ಥರ. ತುಂಬ ಬೈಕೊಂತಿದ್ರಿ ಅನ್ಸುತ್ತಲ್ಲ, ತಿಕ್ಕಲ್ ಸವಾಸ ಅಂತ. ಇಲ್ಲ, ನಾನು ನಂಬಲ್ಲ. ಫಸ್ಟ್ ನೈಟಲ್ಲೂ ಯಾಕಾದ್ರೂ ಇವಳನ್ನ ಮದುವೆ ಆದ್ನೋ ಅನ್ಸ್ಬಿಟ್ಟಿರ್ತಲ್ಲ ನಿಮಗೆ. ಇಲ್ಲ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನೀವು ನನ್ನ ಬೈಕೊಂಡಿಲ್ಲ ಅಂತ.
ಏನಾದರೂ ಮಾತಾಡಿ, ನೀವು ನನ್ನ ಕಣ್ಣು ಮುಂದೆ ಇದ್ರೆ ಸಾಕು, ಬದುಕಿಗೆ ಬಣ್ಣ ಬಳ್ದ ಹಾಗಿರುತ್ತೆ. ನಿಮ್ಮ ನಗು, ನಿಮ್ಮ ತುಂಟತನ ನೋಡಿ ಪ್ರೀತಿಸ್ತೆ. ಆದ್ರೆ ಪ್ರೀತಿಸಿದ್ದು ನಿಮ್ಮ ನಗು ಅಲ್ಲ, ನಿಮ್ಮ ತುಂಟತನ ಅಲ್ಲ. ಅದಕ್ಕೆಲ್ಲ ಕಾರಣ ನಾನಾಗ್ಲಿಲ್ಲ ಅಂತ ಬೇಜಾರಿದೆ ನನಗೆ. ನಾನು ಆಗಿದ್ದಿದ್ರೆ ನೀವು ಅದೇ ಹಳೆ ಖುಷಿಯಾಗಿರ್ತಿದ್ರಿ ಅಲ್ಲ? ತಪ್ಪು ನನ್ನ ಕಡೆ ಇದೆ. ನಾನು ಯಾಕೆ ನಿಮ್ಮನ್ನು ಬೈಕೊಳ್ಳಿ? ಎಂತ ಪೆತ್ತಿ ಅಲ್ವಾ ನಾನು. ಕಾಮನ್ ಬಿಲ್ಲನ್ ನೋಡ್ತಾ ಕೈ ಕಟ್ಕೊಂಡಿದ್ದ ರಂಗನ್ನೇ ಕೊಡುಕೊಂಡ್ಬಿಟ್ಟೆ. ಯಾಕೆ ಅಳ್ತಾ ಇದ್ದೀರಾ ನೀವು? ನಿಜವಾಗ್ಲೂ ನಿಮ್ಮನ್ನು ಬ್ಲೇಮ್ ಮಾಡ್ತಿಲ್ಲ ನಾನು. ಅಳ್ಬಿಡಿ ಪ್ಲೀಸ್. ಹಲೋ ಅಶ್ವಿನ್, ಹೇಳು. ಬಾಸ್ ನಿನ್ನ ಡಿಪೆಂಡ್ ಮಾಡಿ ಎಷ್ಟು ಟ್ರೈ ಮಾಡಿದ್ರು, ಆದರೆ ನೀನೇ ತಪ್ಪು ಒಪ್ಕೊಂಡಿರೋದ್ರಿಂದ ಅವ್ರಿಗೇನು ಮಾಡೋಕ್ಕಾಗ್ತಿಲ್ಲ ಕಣೋ. ಏನಾಗ್ಬೋದು? ಜುಡಿಷಿಯಲ್ ಎನ್ಕ್ವೈರಿ ಖಂಡಿತ. ಅದಕ್ಕಾಗಿ ನಿನ್ನ ಕಸ್ಟಡಿಗೆ ತಗೊಳ್ತಾರೋ. ಜುಡಿಷಿಯಲ್ ಎನ್ಕ್ವೈರಿ ಖಂಡಿತ. ಅದಕ್ಕಾಗಿ ನಿನ್ನ ಕಸ್ಟಡಿಗೆ ತಗೊಳ್ತಾರೋ. ಓಕೆ, I'll manage. Thanks. Good night.